ಇವಾಗ ಇಲ್ಲಿಂದ ಹತ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ಎಲ್ಲರಿಗೂ ಒಂದ್ ಯೂನಿಟ್ ಮಾಡ್ಕೊಂತೀವಿ. ಟ್ರೈನ್ ಬಂದಾಗ ಈ ತರ ಇಳಿದು ಇಷ್ಟು ಹೋಗಿ ಹತ್ತಕ್ ಹೋಗ್ಬರ್ರಿ. ನಮ್ಮ ಏರಿಯಾದಾಗ ಕೊಯ್ನೂರು ವಜ್ರ ಇದ್ದಂಗ, ಆದ್ರೆ ಇತ್ತೀಚಿಗೆ ಸ್ವಲ್ಪ ಜಂಗ್ ಇಲ್ಲಕತ್ತದ ಅಷ್ಟೇ. ದಿನ ಮನ್ಯಾಗ ಕುಂತು ಕುಂತು ಬೇಸರ ಆಗ್ತಿತ್ತು. ಅದಕ್ಕ ಒಂದ್ ಸ್ವಲ್ಪ ಮೈಸೂರೆಲ್ಲ ತಿರ್ಗಾಡ್ ಬರೋಣ ಅಂತ ಹೋಗ್ತಾ ಇದೀನಿ. ಮೈಸೂರು ಅರಮನೆ ಮತ್ತ ಚಾಮುಂಡಿ ಬೆಟ್ಟ ನೋಡ್ಕೊಂಡ್ ಬರ್ಬೇಕಂತ ಪ್ಲಾನ್ ಅದ, ಗೊತ್ತಿಲ್ಲ ಏನಾಗುತ್ತಂತ. ಎಲ್ಲರಿಗೂ ಒಂದ್ ಯೂನಿಟ್ ಮಾಡ್ಕೊಂತೀನಿ. ಟ್ರೈನ್ ಬಂದಾಗ ಈ ತರ ಇಳಿದು ಇಷ್ಟು ಹೋಗಿ ಹತ್ತಕ್ ಹೋಗ್ಬರ್ರಿ. ಎದುರುಗಡೆ ಇನ್ನೊಂದ್ ಟ್ರೈನ್ ಬಂತು ಅಂದ್ರ ನೋಡ್ರಿ ಆ ಕಡೆ ಇಳಿದ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಇಳಿದು ಬರ್ತಾರ. ಏನಾದ್ರೂ ಆಗ್ತದ, ಆದ್ಮೇಲೆ ಮತ್ತ ಅಳೋದು. ಇದೇ ನೋಡ್ರಿ ನಾಂದೇಡ್ ಎಕ್ಸ್ಪ್ರೆಸ್. ನಾವು ನಿಂತಿರೋದು ಯಾದಗಿರಿ ರೈಲ್ವೆ ಸ್ಟೇಷನ್ನಲ್ಲಿ. ಗಿರಿಗಳ ನಾಡು ಯಾದಗಿರಿ. ಉದ್ಯೋಗದಲ್ಲಿ ಹಿಂದುಳಿದ ಜಿಲ್ಲೆ, ಸಾಕ್ಷರತೆಯಲ್ಲಿ ಹಿಂದುಳಿದ ಜಿಲ್ಲೆ, ಶಿಕ್ಷಣದಲ್ಲಿ ಹಿಂದುಳಿದ ಜಿಲ್ಲೆ, ಆದರೆ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಏನಾದರೂ ಪ್ರಶ್ನೆ ಮಾಡಿದರೆ ಕ್ರಿಮಿನಲ್ ಕೇಸ್ ಹಾಕಿ ಒದ್ದು ಒಳಗೆ ಹಾಕುವಂಥ ಜಿಲ್ಲೆ. ಡೆವಲಪ್ಮೆಂಟ್ ಅಂದರೆ ಏನು ಅಂತ ಗೊತ್ತಿಲ್ಲದಂಥ ಜಿಲ್ಲೆ. ಅತಿ ಹೆಚ್ಚು ಬೆಂಗಳೂರಲ್ಲಿ ವಲಸಿಗರನ್ನು ಹೊಂದಿರತಕ್ಕಂಥ ಜಿಲ್ಲೆ. ಅತಿ ಹೆಚ್ಚು ಮೂಢನಂಬಿಕೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಆ ಮೂಢನಂಬಿಕೆಯನ್ನೇ ಬಂಡವಾಳನ್ನಾಗಿ ಮಾಡಿಕೊಂಡು ಬದುಕುತ್ತಿರುವಂಥ ಜನರನ್ನು ಹೊಂದಿರತಕ್ಕಂಥ ಜಿಲ್ಲೆ. ಅನೇಕ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದ್ದರೂ ಅಭಿವೃದ್ಧಿಯನ್ನು ಕಾಣದ ಜಿಲ್ಲೆ. ಅಭಿವೃದ್ಧಿಗಾಗಿ ಬರ್ತಕ್ಕಂಥ ಹಣವನ್ನು ಅಭಿವೃದ್ಧಿಗಾಗಿ ಖರ್ಚು ಮಾಡದ ಜಿಲ್ಲೆ. ಪ್ರತಿ ಬಾರಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅಭಿವೃದ್ಧಿಗಾಗಿ ಹಣ ಕೊಡಿ ಎಂದು ಕೇಳ್ತಕ್ಕಂತಹ ಲೀಡರ್ಗಳನ್ನು ಹೊಂದಿರತಕ್ಕಂತಹ ಜಿಲ್ಲೆ. ನನ್ನ ಜಿಲ್ಲೆಯನ್ನು ನಾನು ಹೀಯಾಳಿಸುತ್ತಿಲ್ಲ, ಬದಲಿಗೆ ಇದು ನನ್ನ ಜಿಲ್ಲೆಯ ಪರಿಸ್ಥಿತಿ. ಈ ಪರಿಸ್ಥಿತಿಯು ನನ್ನ ಜಿಲ್ಲೆ ಇರತಕ್ಕಂಥ ಜನರಿಗೆ ಮಾತ್ರ ಅರ್ಥ ಆಗುತ್ತೆ. ಈ ನನ್ನ ಜಿಲ್ಲೆಯ ದುಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ಕಾರ್ಯ ಆಗುವಂಥದ್ದು ಇಲ್ಲಿ ಜನರಿಂದನೇ ಮಾತ್ರ ಸಾಧ್ಯ, ಯಾವುದೇ ರಾಜಕಾರಣಿಗಳಿಂದ ಅಲ್ಲ. ನಾ ಬರೆದ ಹೋಲೆ ನಿನಗಾಗಿಯೇ ಎಂದೆಂದು ಜೀವ ನಿನಗಾಗಿಯೇ. ನಿನ್ನ ಪ್ರೀತಿಗೆ ನಿನ್ನ ಪ್ರೇಮಕ್ಕೆ ನಾ ಶರಣಾದೆ ಓ ಗೆಳತಿ, ಓ ಗೆಳತಿ. ನಾ ಬರೆದ ಹೋಲೆ ನಿನಗಾಗಿಯೇ ಎಂದೆಂದು ಜೀವ ನಿನಗಾಗಿಯೇ. ನೋಡ್ರಿ ನಾ ಬುಕ್ ಮಾಡೋ ಸೀಟು ಎಸಿದಲ್ಲಿ ಹೋಗೋದು ಒಂಥರ ವಜಾ. ಎಲ್ಲ ಬೆಡ್ ಇರುತ್ತೆ, ಬೆಡ್ ಶೀಟ್ ಇರುತ್ತೆ, ತಲೆನೋವು ಇರುತ್ತೆ. ಮನೆಯಿಂದ ಏನ್ ತರ ಪರಿಸ್ಥಿತಿನೇ ಇರೋದಿಲ್ಲ. ನಾವು ಹೋಗ್ತಾರೆ ಟ್ರೈನ್ ನಂಬರ್ 16594. ಇದು ನಾಂದೇಡ್ನಿಂದ ಬರುತ್ತೆ. ನಾಂದೇಡ್ನಿಂದ ಬಂದು ಬೆಂಗಳೂರಲ್ಲಿ ಎಂಡ್ ಆಗುತ್ತೆ. ಆ ಟ್ರೈನಲ್ಲಿ ನಾವು ಹೋಗ್ತಾ ಇದೀನಿ. ಇವಾಗ ನಮ್ ಟ್ರೈನ್ ನಿಂತಿರೋದು ಕೃಷ್ಣ ಜಂಕ್ಷನ್ ಅಲ್ಲಿ. ಹಿಂಗೆ ನೋಡ್ರಿ ನಾಂದೇಡ್ ಟ್ರೈನ್ ಎಲ್ಲಾದ್ರೂ ನಿಂತಂದ್ರೆ ಹಿಂಗೆ ನಿಂತು ಬಿಡುತ್ತೆ. ಎಲ್ಲಿಯಾದ್ರೂ ಹೋಗಿ ತಲುಪಬೇಕಾಯ್ತಂದ್ರೆ ಲೇಟಾಗೇ ತಲುಪುತ್ತೆ. ನಾ ಮನೆಯಿಂದನೇ ಊಟಕ್ಕೆ ತೊಗೊಂಬಂದಿರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಟ್ರೈನಾಗ ಊಟ ಭಾರಿ ಇರ್ತದೆ, ಭಾರಿ ಅಂದ್ರೆ ಭಾರಿ ಇರ್ತದೆ. ಅದಕ್ಕೆ ನಾ ಮನೆಯಿಂದನೇ ತೊಗೊಂಬಂದ್ಬಿಟ್ಟೆ. ನೀವೇನಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಿದ್ರೆ ಮನೆಯಿಂದನೇ ಊಟ ತೊಗೊಂಬರ್ತಕ್ಕಂಥ ಅಭ್ಯಾಸ ಮಾಡ್ಕೊರಿ. ಯಾಕಂದರೆ ಟ್ರೈನಾಗ ಸಿಗ್ತಕ್ಕಂಥ ಫುಡ್ಡು ವೆರಿ ಹೆಲ್ದಿ ಆಗಿರ್ತದೆ, ಅದು ಆರೋಗ್ಯಕ್ಕೆ ಭಾಳ ಉತ್ತಮ ಆಗಿರ್ತದೆ. ಹಂಗಾಗಿ ಮನೆಯಿಂದನೇ ಊಟ ತೊಗೊಂಬರ್ರಿ. ಇವಾಗ ಟೈಮ್ ನೋಡ್ತಿರ್ಬೋದು 4 ಗಂಟೆಗೆ. 4 ಗಂಟೆಗೆ ನಾವು ಬಂದು ಇಳಿದಿರೋದು KSR ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ಗೆ ಬಂದು ಇಳಿದಿರೋದು. ಇವಾಗ ಇಲ್ಲಿಂದ ನಾನು ಟಿಕೆಟ್ ಕೌಂಟರ್ಗೆ ಹೋಗಿ ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೊಂಡು ಆ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ನಿಂತಿದೆ ನೋಡ್ಕೊಂಡು ಆ ಟ್ರೈನ್ಗೆ ಹತ್ಬೇಕು. ಇವಾಗ
ಬೆಂಗಳೂರು ಹುಟ್ಟಿದ ಊರಿಗೆ ಅತಿಥಿಯನ್ನಾಗಿ ಮಾಡಿದ ಊರು. ಊರಿನಲ್ಲಿ ನಮ್ಮ ಮರ್ಯಾದೆಯನ್ನು ಹೆಚ್ಚಿಸಿದ ಊರು. ಉತ್ತರ ಕರ್ನಾಟಕದ ಬಡವರ ಪಾಲಿನ ಆದಾಯದ ಆಶ್ರಯ ತಾಣ. ಎಷ್ಟೋ ಜನರ ಕನಸನ್ನು ನನಸು ಮಾಡಿದ ಊರು. ಎಷ್ಟೋ ಜನರ ಕನಸನ್ನು ಕನಸಾಗಿ ಉಳಿಸಿದಂಥ ಊರು. ಪಾಂಡಪುರ ಹೇಳು. ಸರ್ ಮೂರು ಮೈಸೂರು. ಇದು ಮೈಸೂರು ಟ್ರೈನ್ ಟಿಕೆಟು, ಜನರಲ್ ಟಿಕೆಟು. ಇವಾಗ ಇಲ್ಲಿಂದ ಹತ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ತಲುಪೋಟಿಗೆ ಬೆಳಿಗ್ಗೆ 8 ಗಂಟೆ ಆಗಿರುತ್ತೆ ಅಷ್ಟೇ. ಮೆಜೆಸ್ಟಿಕ್ಲಿಂದ ಮೈಸೂರಿಗೆ ಸಿಕ್ಕಾಪಟ್ಟೆ ಟ್ರೈನ್ ಅದಾವ್ರಿ. ಇದು ಚಾಮರಾಜನಗರ ಎಕ್ಸ್ಪ್ರೆಸ್ ಅಂತ ಡೈಲಿ ಓಡೋಂಥ ಟ್ರೈನ್ ಆಗಿದ್ದು ಬೆಳಿಗ್ಗೆ 4:15 ಹೋಗುತ್ತೆ. ಲಾಸ್ಟ್ ಸ್ಟಾಪ್ ಬಂದ್ಬಿಟ್ಟು ಚಾಮರಾಜನಗರ 9 ಗಂಟೆಗೆಲ್ಲ ಎದ್ದು ಬಿಡುತ್ತೆ. ಇದು ಮೈಸೂರು ದಾಟ್ಕೊಂಡು ಹೋಗುತ್ತಿದ್ದು. ಒನ್ 6220 ಚಾಮರಾಜನಗರ ಎಕ್ಸ್ಪ್ರೆಸ್. ಇದೇ ನೋಡ್ರಿ ಚಾಮರಾಜನಗರ ಎಕ್ಸ್ಪ್ರೆಸ್. ಕಾಫಿ Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it, how you gonna move for it, what you gonna be, and do you believe? ಬೆಳಗ್ಗೆನೆ ನಾನು ಬಂದು ಇಳಿದಿರೋದು ಸಾಂಸ್ಕೃತಿಕ ನಗರಿ ಮೈಸೂರಿಗೆ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಗಲ್ಲಿ ಒಂದಾಡ್ ಯೂನಿವರ್ಸಿಟಿ ಆಫ್ ಮೈಸೂರು ಈ ಪ್ರಮುಖ ಕ್ಯಾಂಪ್ಸ್ ಆಡ್ಮಾನ್ಸ್ ಗಂಗೋತ್ರಿಲಿ ಇದ್ದೀವಿ. ಮೈಸೂರು ಇದೆ ನೋಡ್ರಿ, ಮೈಸೂರು ಯೂನಿವರ್ಸಿಟಿ ಕರ್ನಾಟಕದ ಮೊದಲ ಯೂನಿವರ್ಸಿಟಿ ಇದು. ತುಂಬಾ ದೊಡ್ಡದ. ಟೋಟಲ್ 4 ಗೇಟ್ಸ್ ಅದಾವ. ಶಿಕ್ಷಣವನ್ನು ಉತ್ತೇಜಿಸಲು ಟೋಟಲ್ 2 ಗೇಟ್ಸ್ ಅದಾವ. ಮಹಾರಾಜರಾದ ಕೃಷ್ಣರಾಜ ಒಡೆಯರ್ ಅವರು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ಮುಂದಾದ್ರು. ಈ ಮೆಂಚ್ಟಿಡಿ ಯೋಜನೆಯಲ್ಲಿ ಮೈಸೂರು ರಾಜ್ಯದ ದಿವಾನ್ ಆಗಿದ್ದ ಪ್ರಸಿದ್ಧ ಇಂಜಿನಿಯರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಅವರ ದೃಷ್ಟಿಯಿಂದ ಮೈಸೂರು ರಾಜ್ಯದಲ್ಲಿ ಶಿಕ್ಷಣ ಮತ್ತು ಅಭಿವೃದ್ಧಿ ವೇಗವಾಗಿ ಬೆಳೆಯಿತು. ಮಾನ್ಸ್ ಗಂಗೋತ್ರಿ ಕ್ಯಾಂಪ್ಸ್ ಮೈಸೂರು ಗಡ್ಲಿದ್ದು ಸುಮಾರು 700 ಏಕರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಹಸಿರು ಮರಗಳು, ವಿಶಾಲ ರಸ್ತೆಗಳು ಮತ್ತು ಶಾಂತ ವಾತಾವರಣದಿಂದ ಈ ಕ್ಯಾಂಪ್ಸ್ ವಿದ್ಯಾರ್ಥಿಗಳಿಗೆ ಉಡ್ಲು ಅತ್ಯಂತ ಉತ್ತಮ ಸ್ಥಳವಾಗಿದೆ. ಈ ಕ್ಯಾಂಪಸ್ನಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮ್ಯಾನೇಜ್ಮೆಂಟ್, ಲಾ ಸೇರಿದಂತೆ ಅನೇಕ ವಿಷಯಗಳಲ್ಲಿ ಪಿಡಿವಿ ಮತ್ತು ಸ್ನಾತಕೋತ್ತರ ಶಿಕ್ಷಣ ನೀಡಲಾಗುತ್ತದೆ. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ.
ಮಾನ್ಸ್ಗೆನ್ಗೋತ್ರಿಯಲ್ಲಿರುವ ದೊಡ್ಡ ಶಾಲೆವು ವಿದ್ಯಾರ್ಥಿಗಳಿಗೆ ಪ್ರಮುಖ ಅಧೀನ ಕೇಂದ್ರವಾಗಿದೆ. ಇಲ್ಲಿ ಸಾವಿರಾರು ಪುಸ್ತಕಗಳು ಮತ್ತು ಸಂಶೋಧನಾ ದಾಖಲೆಗಳು ದೊರೆಯುತ್ತವೆ. ಈ ಎನ್ಪಿಎಸ್ನಲ್ಲಿ ಸ್ಕೂಲ್ ಆಫ್ ಹ್ಯುಮ್ಯಾನಿಟೀಸ್, ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸಸ್, ಸ್ಕೂಲ್ ಆಫ್ ಫಿಸಿಕಲ್ ಸೈನ್ಸಸ್, ಸ್ಕೂಲ್ ಆಫ್ ಲೈಫ್ ಸೈನ್ಸಸ್ ಮತ್ತು ಸ್ಕೂಲ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಮುಂತಾದ ಪ್ರಮುಖ ಶಿಕ್ಷಣ ವಿಭಾಗ ಲೈವ್. ಹೆಂಗಿತ್ರಿ ವಯಸ್ಸು ಹೆಂಗ್ ಬರ್ತಂತ ಟೆಸ್ಟ್ ಮಾಡಿಸಲ್ಲ ಅಂದ್ರೆ ಜನರೇಟ್ ಮಾಡಿದ್ದೆ. ಈ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಒಳಗೆ ನಮ್ಗೆ ಅಲೋ ಮಾಡ್ತಿರ್ಲಿಲ್ಲ. ನಮ್ಮ ಸಿಸ್ಟರ್ ಇಲ್ಲೇ ಓದ್ತಾ ಇರೋದ್ರಿಂದ ಆ ಸಿಸ್ಟರ್ ಐಡೆಂಟಿ ಕಾರ್ಡ್ ತೋರಿಸ್ದೆ, ಒಳಗಡೆ ಬಿಟ್ರಿ. ಇವಾಗ ಒಳಗಡೆ ಬಿಟ್ಟಿದ್ದಾರೆ, ನೋಡೋಣ ಬನ್ನಿ ಒಳಗಡೆ ಯಾವತ್ತಿದೆ ಏನಿದೆ ಅಂತ. ಇದು JC ಕಾಲೇಜ್ ಮ್ಯಾಪು. ಇಲ್ಲಿ ಕಾಣ್ತಾ ಇದೆಯಲ್ಲ ಇವ್ರ ನೋಡ್ರಿ, ಈ ಸಂಸ್ಥೆಯ ಫೌಂಡರ್ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು. ನೀವು ಯಾವಾಗಾದ್ರೂ ಗಂಧದ ಮರ ನೋಡಿದ್ದೀರಾ? 1963ರಲ್ಲಿ ಸ್ಥಾಪನೆಯಾದ SJCE ಅಂದರೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2016ರಲ್ಲಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಆಗಿ ಮರುನಾಮಕರಣ ಆಗ್ತದೆ. ಮಾನಸ ಗಂಗೋತ್ರಿಯ ಬ್ಯಾಕ್ ಗೇಟ್ಗೆ ಎದುರಾಗಿರ್ತಕ್ಕಂಥ ಈ ಕಾಲೇಜು 102 ಎಕರೆ ಪ್ರದೇಶವನ್ನು ಹೊಂದಿದ್ದು ಈ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜ್ 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 3,000ಕ್ಕೂ ಹೆಚ್ಚು ಶಿಕ್ಷಕರನ್ನು ಹೊಂದಿರತಕ್ಕಂಥ ಕಾಲೇಜ್ ಆಗಿದ್ದು, ಈ ಒಂದು ಯೂನಿವರ್ಸಿಟಿಯಲ್ಲಿ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಮತ್ತು PhD ಕೋರ್ಸ್ಗಳನ್ನು ಹೊಂದಿದ್ದು, ಎಕ್ಸಾಂಪಲ್ಗೆ BE, BCA, BSc ಬಯೋಟೆಕ್ನಾಲಜಿ, MBA, MCA, MSc, ETC ಮುಂತಾದ ಕೋರ್ಸ್ಗಳನ್ನು ಹೊಂದಿರತಕ್ಕಂಥ ಕಾಲೇಜ್ ಆಗಿದೆ. ಈ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ವಿಶೇಷ ವಿಭಾಗವಿದೆ, ಅಂದರೆ JSSPDA ಅಂದರೆ JSS ಪಾಲಿಟೆಕ್ನಿಕ್ ಫಾರ್ ದ ಡಿಫರೆಂಟ್ ಏಬಲ್ ಅಂದರೆ ವಿಶೇಷ ಚೇತನರಿಗೆ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶದ ಬಗ್ಗೆ ಶಿಕ್ಷಣವನ್ನು ಒದಗಿಸುವಂತಹ ಪ್ರತ್ಯೇಕ ವಿಭಾಗವನ್ನು ಹೊಂದಿದ್ದು 1991ರಲ್ಲಿ ಸ್ಥಾಪಿಸಲಾಗಿದೆ. ನಾನು ಈ ಒಂದು ವಿಷಯದ ಬಗ್ಗೆ ಹೇಳಲೇಬೇಕು. ಕರ್ನಾಟಕದಲ್ಲಿ ಪ್ರಸಿದ್ಧ ಕಾಲೇಜ್ ಫೆಸ್ಟ್ ನಡೆಯೋದು ಈ ಕಾಲೇಜಿನಲ್ಲಿ, ಅದರ ಹೆಸರು JCAನ. ಈ ಒಂದು ಫೆಸ್ಟ್ನಲ್ಲಿ ಡ್ಯಾನ್ಸ್, ಮ್ಯೂಸಿಕ್, ಟೆಕ್ ಸ್ಪರ್ಧೆ ಮತ್ತು ಕಲ್ಚರಲ್ ಈವೆಂಟ್ಸ್ಗಳು ನಡೆಯುತ್ತೆ. ಈ ಒಂದು ಈವೆಂಟ್ನಲ್ಲಿ ಪ್ರಮುಖ ಸಿನಿಮಾ ತಾರೆಯರು ಕೂಡ ಗೆಸ್ಟ್ ಆಗಿ ಬರುವುದುಂಟು. ಇದಕ್ಕೆ ನಮ್ಮೂರಾಗ ಅಂತರಗಾಡಿ ಅಂತಾರೆ, ನಿಮ್ಮೂರಾಗ ಏನಂತಾರೆ ಕಮೆಂಟ್ ಹಾಕ್ರಿ. ಈ JC ಕಾಲೇಜ್ ಕ್ಯಾಂಪಸ್ ನೋಡೋದ್ರಲ್ಲೇ ತುಂಬಾ ಟೈಮ್ ಆಗ್ಬಿಡ್ತು. ಅದಕ್ಕೆ ಇಲ್ಲಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಹೆವಿ ದೊಡ್ಡದಿದೆ, ತುಂಬಾ ದೊಡ್ಡದಿದೆ. ನೋಡಿದೆ, ಇದು ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಜೆರಾಕ್ಸ್ ಆಗಿದೆ ಕ್ಯಾಂಪಸ್ ಸ್ಟೂಡೆಂಟ್ಸ್ಗಳಿಗೆ. ಇದು JC ಕಾಲೇಜ್ ಬ್ಯಾಕ್ ಗೇಟ್. ಇದೇ ನೋಡ್ರಿ ಫಸ್ಟ್ JC ಕಾಲೇಜು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ದೊಡ್ಡದಾಗಿದೆ. ಇವ್ರು ನೋಡ್ರಿ ಮಾತೇಶ್ ಅಂತ, ನಮ್ಮ ಏರಿಯಾದ ಕೊಯ್ನೂರು ಹೊಸರು ಇದ್ದಂಗ, ಆದ್ರೆ ಇತ್ತೀಚಿಗೆ ಸ್ವಲ್ಪ ಜಂಗ್ ಇಲ್ಲಕತ್ತದ. ಅಷ್ಟೇ ಮುಖ ರಿವೀಲ್ ಮಾಡ್ರಿ ನಿಮ್ದು, ನಮ್ಮ ಏರಿಯಾ ಜನ ಶಾಕ್ ಆಗಲ್ಲ ಸರ್. ರಾಜ ಇದ್ದಂಗ ನೋಡು, ಮೈಸೂರು ರಾಜ ಹೊಡ್ಯಾರ ಮೊಮ್ಮಗ ಆಗಿಲ್ಲ ನೋಡಿ, ಸೇಮ್. ಇರ್ಲಿ ವಿಡಿಯೋದಾಗ ಬರ್ತೀವಿ. ಎಲ್ಲರೂ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರು ನಮ್ಮ ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ.
ಜಗ್ಗಿ ಮಾತಾಡ ಊಟ ಮಾಡಿದಿಲ್ಲ ಎಲ್ಲರ ನಮ್ಮ ಅಣ್ಣನ್ ಚಾನಲ್ ಕಾ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಹಿಮ್.